ಇದು ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ. ಇದು ಅಘೋರಿಗಳೊಬ್ಬರು ಹೇಳಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ 13ನೇ ಜ್ಯೋತಿರ್ಲಿಂಗ ಆಗುತ್ತೆ ಅಂಥೇಳಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಮಹಾಕಾಲಭೈರವ ಸಹಿತ ನಡೆಯುವಂಥ ಮಹಾಪ್ರತ್ಯಂಗಿರ ಹೋಮದಲ್ಲಿ ನೂರಾರು ಜನರು ಬಂದು ಪಾಲ್ಗೊಳ್ತಾರೆ. ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಂಥ ಉದಾಹರಣೆಗಳು ನಮಗೆ ತುಂಬ ಸಿಗುತ್ತೆ ಇಲ್ಲಿ. ಇದು ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಇಲ್ಲಿ ಒಂದು ಗದ್ದಿಗೆ ಇರುತ್ತೆ. ಆ ಗದ್ದಿಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ. ಇದ್ದಕ್ಕಿದ್ದಂಗೆ ಅಲ್ಲಿ ಎನಿ ಟೈಮ್ ಸರ್ಪ ಸಂಚಾರ ಆಗ್ತಾಯಿತ್ತು. ಆ ಜಾಗದಲ್ಲಿ ಸದಾ ಸರ್ಪ ಸಂಚಾರ ಆಗ್ತಾಯಿತ್ತು. ನಾನು ತಾಯಿ ಕಬ್ಬಾಳಮ್ಮನ ಪೂಜೆ ಮಾಡೋದ್ರಿಂದ ತಾಯಿಯ ಕಬ್ಬಾಳಮ್ಮನಲ್ಲಿ ನಾನು ಒಂದು ಪ್ರಶ್ನೆಯನ್ನು ಹೇಳ್ತೀನಿ, ಅಮ್ಮ ಇಲ್ಲಿ ಯಾವಾಗಲೂ ಸರ್ಪ ಸಂಚಾರ ಆಗ್ತಾಯಿದೆ, ಏನಿದು ಅಂತ ಹೇಳಿದಾಗ ನನಗೆ ಅವತ್ತು ರಾತ್ರಿ ಕನಸಲ್ಲಿ ಮುನಿಗಳು ಕನ್ಸ್ಕೊತಾರೆ, ಪೂರ್ತಿ ಗಡ್ಡದಾರಿ ಬಿಳಿ ವಸ್ತ್ರ ಹಾಕಿರ್ತಾರೆ. ಅವ್ರು ಬಂದು ಹೇಳ್ತಾರೆ, ಇಲ್ಲೊಂದು ನೀನು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು, ನಾವೆಲ್ಲ ಇಲ್ಲಿ ಮುಂದೆ ನಿಂತು ಬರುವಂಥ ಭಕ್ತರನ್ನ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀವಿ ಅಂತ ಹೇಳಿ ನನಗೊಂದು ಆಜ್ಞೆ ಬರುತ್ತೆ. ನಾನು ಏನೋ ಆಜ್ಞೆ ಬಂತು ಹೋಯಿತು ಅಂತ ನಾನು ಸುಮ್ಮನೆ ಆದೆ. ಆದರೆ 3 ದಿನದಲ್ಲಿ ಉತ್ತರ ಭಾರತದಿಂದ ಒಬ್ಬರು ಕರೆಯನ್ನು ಮಾಡ್ತಾರೆ, ನರ್ಮದಾ ನದಿಯಲ್ಲಿ ಕೆಂಪು ಶಿವಲಿಂಗ ದೊರೆತಿದೆ, ಅದನ್ನೇನು ಮಾಡಬೇಕು ಅಂತ ಹೇಳಿ ನನಗೆ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಅವರು ಆ ಮುನಿಗಳು ಹೇಳಿದ್ದಕ್ಕೂ ಅವರು ಅಲ್ಲಿಂದ ಕರೆ ಮಾಡಿದ್ದಕ್ಕೂ ಎಲ್ಲ ಒಂದು ಅವಿನಾಭಾವ ಸಂಬಂಧ ಅನ್ನಿಸ್ತು. ನಾನು ಒಂದು ಕ್ಷಣ ಯೋಚನೆ ಮಾಡಿದೆ, ಇಲ್ಲಿ ಕಳಿಸ್ಕೊಡಿ, ಅದನ್ನು ಹೇಳ್ತೀನಿ. ಕಳಿಸ್ಕೊಟ್ಟು ಇಲ್ಲಿ ನಾವು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಂಥ ದಿನ ಭಯಂಕರವಾದ ಒಂದು ಸಿಡ್ಲು, ಮಳೆ, ಗಾಳಿ. ನಾವೇನೋ ನರ್ಮದಾ ನದಿನೇ ಬಂದ್ಬಿಡ್ತೇನೋ ಅಂದ್ಕೊಂಡ್ವಿ. ಆದರೆ ನಾವು ಬೆಳಿಗ್ಗೆ ನೋಡಿದಾಗ ಸಿಡ್ಲು ದೇವಸ್ಥಾನ ಹಿಂಭಾಗ ಒಂದು ತೆಂಗಿನ ಮರ ಇರುತ್ತೆ, ತೆಂಗಿನ ಮರಕ್ಕೆ ಸಿಡ್ಲು ಹೊಡೆದಿರುತ್ತೆ. ಅದೇ ರೀತಿ ಒಂದು 15-20 ದಿನ ನಂತರ ದೇವಾಲಯದ ಮುಂದೆ ಒಂದು ಮರ ಇರುತ್ತೆ, ಆ ಮರಕ್ಕೆ ಒಂದು ಸಿಡ್ಲು ಹೊಡೆಯುತ್ತೆ. ಮತ್ತು ನಾವು ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಒಂದು ಕಪ್ಪೆ ಬಂದು 3 ಪ್ರದಕ್ಷಿಣೆ ಮಾಡುತ್ತೆ ಲಿಂಗವನ್ನು. ಅಲ್ಲಿ ನಾವೆಲ್ಲ ನಿಂತಿದ್ವಿ, ನಮಗೆಲ್ಲ ಆಶ್ಚರ್ಯಚಕಿತ ಆಯಿತು. ಹಾಗೆ ಇಲ್ಲಿ ಸರ್ಪ ಮತ್ತು ಕಪ್ಪೆ ಸಂಯೋಗ ಆಗುತ್ತೆ. ಇಲ್ಲಿ ಅಂದರೆ ಸರ್ಪ ಮತ್ತು ಕಪ್ಪೆ ಸಂಚಾರ ಆದಂಥ ಸ್ಥಳ ಇದು. ಈ ಒಂದು ಸ್ಥಳದ ಒಂದು ಗುರುತು ನಮಗೆ ಸಡನ್ನಾಗಿ ಕಂಡು ಬರುವಂಥದ್ದು ಶೃಂಗೇರಿಯಲ್ಲಿ ಸರ್ಪ ಬಂದು ಕಪ್ಪೆಗೆ ರಕ್ಷಣೆಯನ್ನು ನೀಡ್ತಾ ಇರುತ್ತೆ. ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ ದಿನ ಕಪ್ಪೆ ಬಂದು 3 ಪ್ರದಕ್ಷಿಣೆ ಮಾಡಿ ಮುಂಬಾಗಿಲ ಮುಖಾಂತರ ಹೋಗುತ್ತೆ. ಇವೆಲ್ಲ ಎಲ್ರಿಗೂ ಇಲ್ಲಿ ಇದ್ದವ್ರಿಗೆ ಆಶ್ಚರ್ಯ ಆಯಿತು. ಹಾಗೆ ಇದು ಮನೆ ಮಟ್ಟಕ್ಕೆ ಇರಲಿ ಅಂತ ದೇವಸ್ಥಾನ ಮಾಡ್ಕೊಂಡಿದೆ. ಇವತ್ತು ಲೋಕ ಮಟ್ಟಕ್ಕೆ ದೇವಸ್ಥಾನ ಹೆಸರುವಾಸಿ ಆಗ್ತಾಯಿದೆ. ಅನೇಕ ಸಾಧು ಸಂತರು ಭೇಟಿ ಕೊಡ್ತಾ ಇದ್ದಾರೆ, ನಾಗ ಸಾಧುಗಳು ಬರ್ತಾ ಇದ್ದಾರೆ, ಅಘೋರಿಗಳು ಬರ್ತಾರೆ. ಅಘೋರಿಗಳು ಬಂದು ಹೇಳ್ತಾರೆ, ಇದು 13ನೇ ಜ್ಯೋತಿರ್ಲಿಂಗ ಆಗುತ್ತೆ ಮುಂದೊಂದು ದಿನ ಅಂತ. ಕೇರಳ ಅಲ್ಲಿ ಹೋಗಿ ಒಂದು 20 ಲಕ್ಷ ಜನ ಸೇರಿರ್ತಾರೆ. ಅವತ್ತು ಅಲ್ಲಿ ಹೋಮಗಳು ನಡೆಯುತ್ತೆ. ಆ ಸ್ಥಳದಲ್ಲಿ ಹೋಗಿ ಅವರು ಪ್ರಕಟಣೆಯನ್ನು ಮಾಡ್ತಾರೆ. ನನಗೆ ನಿನ್ನೆ ರಾತ್ರಿಯೂ ಸಹ ಅವರು ಕರೆ ಮಾಡಿದರು. ಅವರು ಕಾಶಿಲಿದ್ದರು ನಿನ್ನೆ ರಾತ್ರಿ. ನಾವಿಲ್ಲಿ 268 ಜನ ಅಘೋರಿಗಳು ಸೇರಿದ್ದೀವಿ. ನಾವೆಲ್ಲ ಈ ದೇವಸ್ಥಾನದ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು 13ನೇ ಜ್ಯೋತಿರ್ಲಿಂಗ ಇದೆ, ನಾವೆಲ್ಲ ಹೋಗಿ ಬರೋಣ ಅಂತ ಚರ್ಚೆ ಮಾಡಿದ್ವಿ ಅಂತೇಳಿ ನಿನ್ನೆ ರಾತ್ರಿ 11:30 ಕರೆಯನ್ನು ಮಾಡ್ತಾರೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಈ ಲಿಂಗ ಇಷ್ಟು ಪ್ರಸಿದ್ಧಿಯಾಗಿ ಇಷ್ಟು ಜನರ ಒಂದು ಕಷ್ಟಗಳನ್ನ ನಿವಾರಣೆ ಮಾಡ್ತಾವನೆ ಅಂತ ಹೇಳಿದ್ರೆ ಕೇವಲ 2.5 ವರ್ಷ ಆಯಿತು. 2022 ನವೆಂಬರ್ 14ರಂದು ಈ ದೇವಸ್ಥಾನದ ಪ್ರತಿಷ್ಠಾಪನೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ದೇವಸ್ಥಾನ ಅಭಿವೃದ್ಧಿ ಇರ್ಬೋದು, ಹಾಗೆ ಇಲ್ಲಿ ಬರುವಂಥ ಒಂದು ಭಕ್ತರ ಒಂದು ಅನುಭವ ಇರ್ಬೋದು. ನಿಜಕ್ಕೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈಗಲೂ ಒಬ್ಬರು ಹೋಮ ಕೂತಿದ್ರು. ಅವ್ರಿಗೆ ಡಾಕ್ಟರ್ಸ್ ಎಲ್ಲರೂ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ. ಇನ್ನು ಮುಂದೆ ಕಣ್ಣಿನಲ್ಲಿರೋ ನರ ಎಲ್ಲ ವೀಕ್ ಆಗೋಗಿದೆ ಅಂತ ಹೇಳ್ತಾರೆ. ಆದರೆ 2 ಹೋಮಕ್ಕೆ ಬಂದು ಕೂತವ್ರೆ. ನನ್ನ ಹತ್ರ ಬಂದು ಹೇಳೋ, ಗುರುಗಳೇ ನನ್ನ ಕಣ್ಣು ಕಾಣಿಸ್ತಾ ಇದೆ ಇವತ್ತು ಅಂದರು. ತುಂಬ ಆಶ್ಚರ್ಯ ಆಯಿತು ನನಗೂ ಕಳೆದ ಪೌರ್ಣಮಿಯಲ್ಲಿ. ನಿಜಕ್ಕೂ ಇಷ್ಟೆಲ್ಲ ಪವಾಡಗಳು ಈ ಶಿವಾಲಯದಲ್ಲಿ ಜರುಗ್ತಾ ಇದೆ. ತಾವು ಬನ್ನಿ, ಈ ಶಿವನ ದರ್ಶನವನ್ನು ಮಾಡಿ. ಅನೇಕ ಜನರು ಬರ್ತಾ ಇದ್ದಾರೆ. ಒಬ್ಬರು ವಿಜ್ಞಾನಿಗಳು ಬರ್ತಾರೆ, ಇಲ್ಲಿ ಬಂದು ಅವ್ರು ಹೇಳ್ತಾರೆ, ಮುಂದೊಂದು ದಿನ ಈ ಜಾಗದಲ್ಲಿ ಕಾಲಿಡಕ್ಕೆ ಸ್ಥಳ ಇರೋದಿಲ್ಲ ಗುರುಗಳೇ, ಅಷ್ಟು ಒಳ್ಳೆ ವೈಬ್ರೇಷನ್ಸ್ ಇದೆ ಇಲ್ಲಿ ಅಂತ ಹೇಳ್ತಾರೆ. ನಿಜಕ್ಕೂ ಇವತ್ತಿನ ಜನಸಾಗರ ನೋಡಿದ್ರೆ ನಿಜಕ್ಕೂ ಅದು ಮುಂದೊಂದು ದಿನ ನಡಿಬೋದು ಅನಿಸುತ್ತೆ. ಭಕ್ತರೇ, ತಾವೆಲ್ಲರೂ ಬನ್ನಿ. ಇಲ್ಲಿ ಬಳ್ಳಾರಿಯಿಂದ ಒಬ್ಬರು ರಾಜಭಾರತಿ ಸ್ವಾಮಿಗಳು ಅಂತ ಒಬ್ಬರು ಬರ್ತಾರೆ. ಅವ್ರು ಬಂದು ಅವತ್ತು ಪೂಜೆಯನ್ನು ಮಾಡಿ ಹೇಳ್ತಾರೆ, ಎಲ್ಲೋ ನಾವು ಉತ್ತರ ಭಾರತಕ್ಕೆ ಶಿವನನ್ನ ಹುಡ್ಕೊಂಡು ಹೋಗುವಂಥದ್ದು ಬೇಡ, ಭಕ್ತರು ಬಂದು ಇಲ್ಲೇ ದರ್ಶನ ಮಾಡಲಿ, ಅವ್ರ ಪಾಪ ಕರ್ಮಗಳು ಬಗೆಹರಿಯುತ್ತೆ ಅಂತ ಹೇಳ್ತಾರೆ ರಾಜಭಾರತಿ ಮಹಾಸ್ವಾಮಿಗಳು. ಇವೆಲ್ಲನೂ ಸಹ ನಾವಿಲ್ಲಿ ಹೇಳಿ ಮಾಡಿಸಿದ್ದಲ್ಲ, ಅವರವರ ಅನುಭವನ ಕೇಳ್ತಾ ಇದ್ರೆ ನಮಗೂ ಮೈ ರೋಮಾಂಚನ ಆಗುತ್ತೆ, ಇಷ್ಟು ಶಕ್ತಿಯುತವಾಗಿರುತ್ತೆ ಅಂತ. ಮೊನ್ನೆ ಒಬ್ಬರು ತಮ್ಮ ಅನುಭವನ ಹೇಳ್ಕೊಂಡ್ರು. ಹಿಂದೆ ದೇವಸ್ಥಾನ ಹಿಂದೆ ಕುಂಬಳಕಾಯಿ ಆರತಿಯನ್ನು ಮಾಡ್ತಾ ಇದ್ರಂತೆ. ಅವ್ರಿಗೆ ಯಾರೋ ಬಂದು ಹಿಂದೆ ಕೈ ಹಾಕಿ ಬೆನ್ನಿಂದೆ ಕರೆದಂಗೆ ಆಯ್ತಂತೆ.
ಅವ್ರು ಹೆಂಗಿದ್ರು ಅಂದರೆ ಬಿಳಿ ವಸ್ತ್ರಧಾರಿ, ಬಿಳಿ ಗಡ್ಡಧಾರಿ ಆಗಿದ್ರಂತೆ. ನನ್ನ ಕನಸಿನಲ್ಲಿ ಬಂದಂಥ ಒಂದು ಏನು ಸನ್ನಿವೇಶ ಅವರಿಗೆ ಅಲ್ಲಿ ಅನುಭವ ರೀತಿಯಲ್ಲಿ ಕಾಣಿಸಿದೆ. ಈ ರೀತಿ ಅನೇಕ ಚಕಿತಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ತಾವು ಬನ್ನಿ, ತಮ್ಮಲ್ಲಿ ಏನೇ ಕೋರಿಕೆಗಳಿದ್ರು ಈ ಶಿವಾಲಯಕ್ಕೆ ಬನ್ನಿ, ಖಂಡಿತವಾಗಿ ಶಿವಪ್ಪ ಸ್ವಾಮಿ ನಮಃ. ತಾವೆಲ್ಲರೂ ಬನ್ನಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಸಾವಿರಾರು ಜನರು ಸೇರ್ತಾರೆ, ಕೂಷ್ಮಾಂಡ ಆರತಿಯನ್ನು ಮಾಡ್ತಾರೆ, ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ತಾರೆ. ಪ್ರತಿನಿತ್ಯ ಅಲ್ಲಿ ಪೂಜೆ ಇರುತ್ತೆ. ಬೆಳಗ್ಗೆ 8ರಿಂದ ಸಂಜೆ 8 ಗಂಟೆವರೆಗೂ ಪ್ರತಿನಿತ್ಯ ಜನ ಬಂದು ಇಲ್ಲಿ ಕೂಷ್ಮಾಂಡ ಆರತಿಯನ್ನು ಮಾಡೋವಂಥ ಒಂದು ಸೌಲಭ್ಯ ಇರುತ್ತೆ. ಪ್ರತಿದಿನವೂ ಸಹ ಜನ ಬರ್ಬೋದು ಇಲ್ಲಿ. ಹಾಗೆ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿರುತ್ತೆ. ತಾವೆಲ್ಲ ಬನ್ನಿ, ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗುರುಗಳೇ, ಪ್ರತಿಷ್ಠಾಪನೆಗೆ ಯಾರ್ಯಾರು ಬಂದಿದ್ರು? ನಾವೇ ಮಾಡಿದ್ದು. ನೀವೇ ಮಾಡಿದ್ದು. ಈ ಕೆಂಪು ಲಿಂಗ ಬೇರೆ ಕಡೆ ಎಲ್ಲೂ ಅಷ್ಟು ಇಲ್ಲ, ಇಲ್ಲಿ ಮಾತ್ರ ಇದೆ. ಇಲ್ಲಿ ಕೆಂಪು ಲಿಂಗ ನಮಗೆ ದೊರಕಿದ್ದೇ ನಮ್ಮ ಒಂದು ಪೂರ್ವಜನ ಪುಣ್ಯ ಅನಿಸುತ್ತೆ. ಎಲ್ಲರೂ ಅದೇ ಅಂತಾರೆ, ನಾವೆಲ್ಲೋ ಈ ಥರ ಲಿಂಗ ನೋಡಿಲ್ಲ ಗುರುಗಳೇ, ನಾವು ಫಸ್ಟ್ ಬಂದು ನೋಡ್ತಾ ಇರೋದು ಇದೇ. ಈಗ ಜಸ್ಟ್ ಒಬ್ಬರು ವಾರಣಾಸಿ ಅಂದರೆ ಬನಾರಸ್ಸಿಂದ ಬಂದಿದ್ರು. ಅಂದರೆ ಅಲ್ಲಿಂದ ಬಂದು ಇಲ್ಲಿ ದರ್ಶನಕ್ಕೆ ಬಂದವ್ರೆ ಅಂತ ಹೇಳಿದ್ರೆ ಈ ಒಂದು ಲಿಂಗದ ಪ್ರಖರತೆ, ಈ ಲಿಂಗದ ಒಂದು ಮಹತ್ವ ಎಲ್ಲಿವರೆಗೂ ಹಬ್ಬುತ್ತಾ ಇದೆ ಅಂತ ಹೇಳಿದ್ರೆ ನಮಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ವಿಶೇಷ ಪೂಜೆ ಅಂದರೆ ಹೋಮ, ಅದ್ರ ಬಗ್ಗೆ ಹೇಳಕ್ಕೆ. ಇದು ಕಾಲಭೈರವ ಸಹಿತ ಮಹಾಪ್ರತ್ಯಂಗಿರ ಹೋಮ ಅಂತ ಮಾಡ್ತಾರೆ ಇಲ್ಲಿ. ಇದು ವಿಶೇಷ ಏನು ಅಂತ ಹೇಳಿದ್ರೆ ಶತ್ರುಬಾಧೆ. ಕೆಲವ್ರು ನೋಡಿರ್ಬೋದು, ಗುರುಗಳೇ ನಮ್ಮ ಮಾಟ ಮಂತ್ರ ಆಗಿದೆ, ನಾವು ಮನೇಲಿ ಒಬ್ಬೊಬ್ಬರೇ ಇದ್ದಾಗ ಯಾರೋ ಬಂದು ಕರೆದಂಗೆ ಆಗುತ್ತೆ, ನಾವು ಒಬ್ಬರೇ ಕೂತಾಗ ಮೈ ಮೇಲೆ ಭಾರ ಬಂದಂಗೆ ಆಗುತ್ತೆ, ಅಡುಗೆ ಮನೇಲಿ ನಾವು ಒಬ್ಬರೇ ಇದ್ದಾಗ ಯಾವುದೋ ನೆರಳು ಅಡ್ಡ ಬಂದಂಗೆ ಆಗುತ್ತೆ, ಒಬ್ಬರೇ ಕೂತಿದ್ದಾಗ ಮೈ ಮೇಲೆ ಭಾರ ಬರುತ್ತೆ. ಈ ಥರ ಎಲ್ಲ ಕೆಲವೊಂದು ಸಮಸ್ಯೆಗಳು ಬಂದು ಹೇಳ್ಕೊತ ಇರ್ತಾರೆ. ಅವರೆಲ್ಲ ಬಂದು ಇಲ್ಲಿ ಹೋಮದಲ್ಲಿ ಪಾಲ್ಗೊಂಡಿದ್ದೆ ಆದರೆ ಅಂಥ ಒಂದು ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ರೀತಿಯಾದ ಅನುಮಾನ ಇಲ್ಲ. ಗುರುಗಳೇ, ಇವತ್ತು ಹೋಮದಲ್ಲಿ ಮೆಣಸಿನ್ಕಾಯಿ ಹೋಮ ಅಂತಾನೆ ಏನಕ್ಕೆ ಮಾಡೋದು? ಇದು ಪ್ರತ್ಯಂಗಿರ ಹೋಮ ಅಂತ ಮಾಡ್ತೀವಿ. ನೀವು ನೋಡಿರ್ಬೋದು, ಮೂಟೆ ಗಟ್ಟಲೆ ಮೆಣಸಿನ್ಕಾಯಿ ಹಾಕ್ತವ್ರೆ, ಅದು ಒಂದು ಚೂರು ಘಾಟ್ ಬರ್ತಾ ಇಲ್ಲ. ಅದು ಸ್ಥಳಗಳ ಮಹಿಮೆ ಹಂಗಿರುತ್ತೆ. ನಾವು ಮನೆಯಲ್ಲೇ ಒಂದು ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಬಿಟ್ಟೆ ಘಾಟ್ ಬಂದ್ಬಿಡುತ್ತೆ, ತಡ್ಕೊಳಕ್ಕಾಗೋದಿಲ್ಲ. ಮತ್ತು ಇಲ್ಲಿ ಮೆಣಸಿನ್ಕಾಯಲ್ಲಿ ನಾವು ಹೋಮ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಇರುತ್ತೆ. ಆ ನೆಗೆಟಿವ್ ವೈಬ್ರೇಷನ್ಸ್ ನೀವು ನೋಡಿರ್ಬೋದು, ಇಲ್ಲಿ ಜನ ಕೂತವರೆಲ್ಲ ಒಂದು 3 ಅಡಿ ಸುತ್ತಿ ಮೆಣಸಿನ್ಕಾಯಿನ ಅವ್ರ ಮನೆಯಿಂದ ಮೆಣಸಿನ್ಕಾಯಿ ತಂದಿರ್ತಾರೆ. ಆ ಮೆಣಸಿನ್ಕಾಯಿ ಒಂದು 3 ಅಡಿ ಸುತ್ತಿ ಮನೆಗೆ ಒಂದು 3 ಅಡಿ ಮೆಣಸಿನ್ಕಾಯಿನ ಸುತ್ತಿಸ್ಕೊಂಡು ತಂದು ಇಲ್ಲಿ ಹೋಮಕ್ಕೆ ಹಾಕ್ತಾರೆ. ಎಷ್ಟೋ ಜನ ಗುರುಗಳೇ ಒಂದು ಅಮಾವಾಸ್ಯೆ ಮಾಡಿದ್ವಿ, ಒಂದು ಪೌರ್ಣಮಿ ಮಾಡಿದ್ವಿ, ಎಷ್ಟೋ ಅನುಕೂಲತೆಗಳು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಮೆಣಸಿನ್ಕಾಯಲ್ಲಿ ಹೋಮ ಮಾಡೋಂಥದ್ದು ಶತ್ರುಬಾಧೆ. ಪ್ರತ್ಯಂಗಿರ ಹೋಮ ಅಂತ ಹೇಳಿದ್ರೆ ಶತ್ರುಗಳಿಗೆ ಪ್ರತ್ಯುತ್ತರ ಕೊಡುವಂತಹ ಒಂದು ಹೋಮ. ಆ ಥರ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡವರಿಗೆ ಯಾವುದೇ ಒಂದು ಪ್ರೇತ ಬಾಧೆಗಳಿರ್ಬೋದು, ಮಾಟ ಮಂತ್ರ ತೊಂದರೆಗಳಿರ್ಬೋದು, ದಾಟ ಆಗಿರ್ಬೋದು, ಮನೇಲಿ ಯಾವುದೇ ಒಂದು ರೀತಿಯ ಕಾಡಾಟ ಇರ್ಬೋದು, ಇವೆಲ್ಲವೂ ಸಹ ಈ ಮೆಣಸಿನಕಾಯಿ ಹೋಮದಿಂದ ಬಗೆಹರಿಯುವಂಥದ್ದು ಖಂಡಿತ ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾ ಇದೆ. ಇವತ್ತು ಬೇರೆ ಕಡೆ ನೋಡಕ್ಕೆ ಹೋದರೆ ಆರತಿ ಇಲ್ಲಿ ಒಂಥರ ವಿಶೇಷವಾಗಿದೆ. ಇಲ್ಲಿ ಸದಾ ಸರ್ಪ ಸಂಚಾರ ಆಗ್ತಾ ಇತ್ತಲ್ಲ, ನನಗೆ ಆ ಸರ್ಪ ಸಂಚಾರ ಏನು ಅಂತ ಹೇಳಿದ್ರೆ ರಾಹುಗ್ರಹನ ಸೂಚಿಸುತ್ತೆ. ಸರ್ಪ ಆ ರಾಹುಗ್ರಹ ಸೂಚನೆ ಮಾಡೋದ್ರಿಂದ ರಾಹುಗ್ರಹಕ್ಕೆ ಈ ಬ್ಲ್ಯಾಕ್ ಮ್ಯಾಜಿಕ್ಸ್ ಇರ್ಬೋದು, ಅಂದರೆ ಮಾಟ ಮಂತ್ರಗಳಿರ್ಬೋದು, ಈ ಒಂದು ಮಾನಸಿಕವಾಗಿ ಕೆಲವೊಂದು ನೋಡಿರ್ಬೋದು, ಜಾತಕದಲ್ಲಿ ಕೆಲವೊಂದು ಗ್ರಹಗಳು ಕಾಂಬಿನೇಷನ್ ಆದಾಗ ಅವ್ರು ಚೆನ್ನಾಗಿರೋ ವ್ಯಕ್ತಿನೂ ಎಲ್ಲೋ ಮಾನಸಿಕವಾಗಿ ಕೆಲವು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಸುಮ್ಮನೆ ಡಾಕ್ಟರ್ಗಳ ಹತ್ರ ಹೋಗಿರ್ತಾರೆ, ಮೆಡಿಸಿನ್ಸ್ ತೊಗೊತಾರೆ, ಆದರೂ ಅವ್ರು ವಾಸಿಯಾಗಿರೋದಿಲ್ಲ. ಅಂಥವ್ರು ಬಂದು ಇಲ್ಲಿ ಹೋಮವನ್ನು ಮಾಡಿ ಸಾಕಷ್ಟು ಒಳಿತನ್ನು ಕಂಡಂಥ ಉದಾಹರಣೆಗಳು ಕಂಡು ಬರ್ತಾ ಇದೆ. ಇಲ್ಲಿ ಸರ್ಪ ಸಂಚಾರ ಆಗಿರೋದ್ರಿಂದ ಸರ್ಪಕ್ಕೆ ಅಂದರೆ ನಾವು ರಾಹುಗ್ರಹವನ್ನು ಹೋಲಿಸ್ತೀವಿ. ಅದಕ್ಕೆ ರಾಹುಗೆ ನಮ್ಮ ಜ್ಯೋತಿಷದಲ್ಲಿ ಕೂಷ್ಮಾಂಡವನ್ನು ಹೋಲಿಸ್ತೀವಿ. ಅದರಿಂದ ಇಲ್ಲಿ ಕೂಷ್ಮಾಂಡ ಆರತಿಯನ್ನು ಮಾಡುವಂಥ ಪದ್ಧತಿ ಬಂತು. ಅದರಿಂದ ಇವತ್ತು ನೋಡಿರ್ಬೋದು ನೀವು, 100 ಜನ ಬಂದು ದಿನ ಕೂಷ್ಮಾಂಡ ಆರತಿಯನ್ನು ಮಾಡ್ತಾರೆ, ತಮ್ಮ ಕಷ್ಟಗಳನ್ನ ದೂರ ಮಾಡ್ತಾರೆ. ಶಂಕುಸ್ಥಾಪನೆಗೆ ಮೈಸೂರು ಮಹಾರಾಜರು ಬಂದರು. ಇಲ್ಲಿ ಶಂಕುಸ್ಥಾಪನೆಗೆ ಇಲ್ಲಿ ನಮಗೆ ಒಂದು ಪ್ರೇರೇಪಣೆ ಆಯಿತು. ಕಳೆದ ವರ್ಷ ದೇವಸ್ಥಾನ ಮುಂಭಾಗ ಒಂದು ರಾಜಗೋಪುರವನ್ನು ಮಾಡಿಸು ಅಂತ ಹೇಳಿ ಒಂದು ಪ್ರೇರೇಪಣೆ ಆಗಿದೆ. ಆ ರಾಜಗೋಪುರದ ಒಂದು ಪ್ರತಿಷ್ಠಾಪನೆಗೆ ಮಹಾರಾಜರು ಬಂದಿದ್ದರು. ನಮ್ಮ ಯದುವೀರ್ ಒಡೆಯರವರು ಬಂದು ಇಲ್ಲಿ ಒಂದು ಶಂಕುಸ್ಥಾಪನೆಯನ್ನು ಮಾಡಿ ಹೋಗಿದ್ದಾರೆ. ಆ ರಾಜಗೋಪುರದ ಒಂದು ಕೆಲಸ ಕಾರ್ಯಗಳು ಇನ್ನು ಮುಂದಕ್ಕೆ ಪ್ರಾರಂಭ ಆಗಬೇಕು. ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯೋಜನೆ ರೂಪಿಸ್ಕೊಂಡು ನಡಿಬೇಕು ಅನ್ನೋದು ನಮ್ಮ ಧ್ಯೇಯ. ಈ ಹೋಮ ಡೈಲಿ ಇರುತ್ತಾ ಇಲ್ಲ ವಿಶೇಷ ದಿನಗಳು? ಹೋಮ ವಿಶೇಷ ದಿನಗಳಿರುತ್ತೆ. ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳು ಇದ್ದೇ ಇರುತ್ತೆ. ಎಷ್ಟೊತ್ತಿಂದ ಎಷ್ಟೊತ್ತಿರ್ಬೋದು? ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12:30 1 ಗಂಟೆವರೆಗೂ ನಡೆಯುತ್ತೆ. ಅಮಾವಾಸ್ಯೆ ಮತ್ತು ಪೌರ್ಣಮಿಗಳು ನೋಡಿರ್ಬೋದು. ಈಗ ನೀವು ಅನ್ನದಾಸೋಹ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಿದೆ. ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಮಾಡಬೇಕನ್ನೋ ಒಂದು ಸಂಕಲ್ಪ ಇದೆ. ಅದು ದೇವರ ಇಚ್ಛೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ.
ಇದು ಪೂಜೆ ಟೈಮಿಂಗ್ಸ್ ಏನು ಗುರುಗಳೇ ಇದು? ಪೂಜಾ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಪೂಜೆ ಇರುತ್ತೆ. ಡೈಲಿ ಓಪನ್ ಇರುತ್ತೆ. ಮಧ್ಯಾಹ್ನ ಒಂದು 2 ಗಂಟೆಯಿಂದ ಒಂದು 4:15ವರೆಗೂ ಅರ್ಚಕರ ಊಟ ಸಮಯ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ಒಂದು ಅರ್ಚನೆ ಆಗಲಿ ಇತ್ಯಾದಿ ಪೂಜೆಗಳಿರೋದಿಲ್ಲ. ಬಾಕಿದ್ದು ಸಮಯ ಖಂಡಿತವಾಗಿ ಪೂಜೆ ಇರುತ್ತೆ. ಪ್ರತಿಯೊಬ್ಬರು ಬಂದು ಕೂಷ್ಮಾಂಡ ಆರತಿಯನ್ನು ಮಾಡ್ಬೋದು. ಅದು ಡೈಲಿ ಆರತಿ ಮಾಡ್ಬೋದು ಇಲ್ಲ ವಿಶೇಷ ದಿನಗಳಲ್ಲಿ? ಇಲ್ಲ, ಡೈಲಿ ಆರತಿ ಇರುತ್ತೆ. ಕೂಷ್ಮಾಂಡ ಆರತಿ 106 ಜನರು ಬರ್ತಾರೆ. ಡೈಲಿ ಬಂದು ಆರತಿಯನ್ನು ಮಾಡಿ ತಮ್ಮ ತಮ್ಮ ಇಷ್ಟ ಆರತಿಗಳನ್ನ ಈಡೇರಿಸ್ಕೊಂಡು ಹೊಡ್ತಾ ಇದ್ದಾರೆ. ಸಾಯಂಕಾಲ ಕ್ಲೋಸಿಂಗ್ ಟೈಮ್ ಅಂದರೆ 8 ಗಂಟೆಗೆ, ಸಂಜೆ 8 ಗಂಟೆಗೆ ಕ್ಲೋಸಿಂಗ್ ಟೈಮು, ಬೆಳಿಗ್ಗೆ 7 ಗಂಟೆಗೆ ಓಪನಿಂಗ್.